ನಮಸ್ಕಾರ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ, ಎಲ್ಲ ನಮ್ಮ ಗೋವಾ ಮತ್ತು ಕರ್ನಾಟಕ ಕನ್ನಡಿಗರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತು ಅಖಿಲ ಗೋವಾ ಶಿವಶರಣ ಹಡಪದ ಸಮಾಜದ ನಮ್ಮ ಸೇವಾ ಸಂಘ ನಾವು 899ನೇ ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ದೇವೆ. ಅದೇ ಥರ ಗೋವಾದಲ್ಲಿ 15ನೇ ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ತುಂಬ ಧನ್ಯವಾದ ಹೇಳ್ತೀನಿ. ಇನ್ನೊಂದೇನು ಹೇಳಿಕಪ್ಪ ಅಂತಂದ್ರೆ, ನಿನ್ನೆ ರಾತ್ರಿ ಹಗಲಿ ಪೂರಾ ಮಳೆ ಇತ್ತು, ಹೌದಿಲ್ರಿ? ಕಾರ್ಯಕ್ರಮ ಮಾಡೋದೇ ದೊಡ್ಡ ವಜ್ಜಿ ಅಂತ ಎಲ್ಲರೂ ತಿಳ್ಕೊಂತೀವಿ. ನಾವು ಅಮಾಸಿಗೊಮ್ಮೆ ಕಾರ್ಯಕ್ರಮ ಮಾಡ್ತೀವಿ ಮಠದಾಗ, ಅವು ಒಮ್ಮೆ ಮಳೆ ಆಗೈತ್ರಿ. ಇಲ್ಲಿದ್ದಾರೆ ನಮ್ಗೆ ಗೋದ ಇದ್ದಾರೆ ಗೊತ್ತೈತೆ ಎಲ್ಲರಿಗೂ. ನಿಮ್ಗೆ ಏನಂದೆ, ಅಪ್ಪಣ್ಣವ್ರು ನೋಡ್ತಾರೆ, ಅದೇನು ಮಾಡೋದು ಮಾಡ್ತಾರೆ, ನಾನೇನು ತಲೆ ಕೆಡಿಸ್ಬಿಡು ಬೇಡ ಅಂತ. ಯಾಕೆ ಸಂಗಮೇಶ ಹೊಳಿತೀವಲ್ರಿ ಮಾತು? ಊಟ ಮಾಡಿ ಎಲ್ಲರೂ ಮನೆಗೆ ಹೊಂಟಿ ಮಳೆ ಬರ್ತಾ ಇದ್ದೀವಿ. ಯಾಕ್ರಿ ದೊಡ್ಡಪ್ಪಣ್ಣರ, ನಾವು 10 ತಿಂಗಳಾಯ್ತು ಮಠದಾಗ ಅಮಾಸಿಗೊಮ್ಮೆ ಮಾಡಾಕ್ತೀವಿ. ಅಮಾಸಿ ಬಂದಾಗ ಹೊರಗೆ ಅಡುಗೆ ಮಾಡ್ತೀವಿ. ಯಾವಾಗಾರ ಮಳೆ ಆಗಿದ್ರಿ ಅಡುಗೆ ಮಾಡಿ ಉಂಡು ಹೊರಗೆ ಹೋಗಿವಪ್ಪ ಮಳೆ. ಅದೇ ಥರ ಆ ಗುರುಗಳ ಆಶೀರ್ವಾದ ನಮಗಿರಲಿ, ನಮ್ಮ ಸಮಾಜದ ಬೆಳೀಲಿ. ಅದೇ ಥರ ನಮ್ಮ ಈ ಅಪ್ಪಣ್ಣ ಜಯಂತ್ಯೋತ್ಸವಕ್ಕೆ ಬಂದವರಿಗೆ ಬಸವಣ್ಣಮ್ಮ ಅಪ್ಪಣ್ಣ ಅವರ ಆಶೀರ್ವಾದದಿಂದ ಅವರು ಭಾಳ ಬೆಳಗಲಿ ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ಆ ಭಾಷಣಕಾರ ಅಲ್ಲ, ಆ ಗುರುಗಳ ಚಿರಋಣಿ. ನಮಸ್ಕಾರ.